ಯಾವ ಊರು ನಿಮ್ಮದು? ಯಾವ ರೀತಿ ಉಳ್ಳಾಗಡ್ಡಿ ಬೆಳೆದಿರಿ? ಯಾವ ರೀತಿ ಸಮಸ್ಯೆ ಆಗೈತೆ? ನಮ್ಮದು ರಾಯಚೂರು ತಾಲೂಕು ಸರ್, ಕಡಗಮದೊಡ್ಡಿ ಅಂತ ಗ್ರಾಮ. ಹೋದ ವರ್ಷ ಕೂಡ ಇದೇ ರೀತಿ 2 ಎಕರೆ ಬೆಳೆದಿದೆ ಸರ್ ಉಳ್ಳಾಗಡ್ಡಿ. 4,000ರಿಂದ 3,000 ರೇಟ್ ಸರ್. ಮತ್ತು ಅದೇ ರೀತಿಯಾಗಿ ಮತ್ತೆ ಈ ವರ್ಷ ಕೂಡ 2 ಎಕರೆ ಬೆಳೆದಿದೆ ಸರ್. ಈ ವರ್ಷ ಎಕರೆಗೆ 70ರಿಂದ 80,000 ಖರ್ಚಾಗಿದೆ. ಯಾಕಂದರೆ ಕೂಲಿಯವರು ಲೇಬರ್ ಚಾರ್ಜ್ ಜಾಸ್ತಿ ಆಗದ, ಗೊಬ್ಬರ, ಎಣ್ಣೆ ಇವೆಲ್ಲ ತುಟ್ಟಿ ಆಗ್ಯಾವ ಸರ್. ಇವಾಗ ಕಿತ್ತಿದ್ದು ಕೊಯ್ದಿದ್ದು ಕೂಡ ಆಗೋಲ್ಲ ಸರ್ ಇದು ಈ ರೇಟಿಗೆ. ಯಾಕಂದರೆ ಮಾರ್ಕೆಟ್ನಾಗ 700ರಿಂದ 800 ಹೋಗಕತ್ತ ಕ್ವಿಂಟಲ್ಗೆ. ಆ ರೀತಿ ಹೋದರೆ ಇಲ್ಲಿ ಉಳಿಯಂಗಿಲ್ಲ ಸರ್. ಆಯ್ತು. ಈಗ 80,000 70,000 ಹಿಂಗೆ ಖರ್ಚು ಮಾಡಿರಲ್ರಿ? ಹೌದು ಸರ್. ಈಗ ಉಳ್ಳಾಗಡ್ಡಿ ಕಿತ್ತೀರಿ, ಯಾವ ರೀತಿಗೆ ಡಬಲ್ ಖರ್ಚು ನಿಮಗೆ ಮೈ ಮೇಲೆ ಬಿತ್ತೀಗ ಅಂತ? ಈ ಲೇಬರ್ ಚಾರ್ಜಸ್ ಸರ್, ಲೇಬರ್ ಚಾರ್ಜಸ್ ಸರ್. ಯಾಕಂದರೆ ಒಂದು ಆಳಿಗೆ 400 ಐತೆ ಒಂದು ಹೆಣ್ಮಗ. ಅದು ಅವರು ಬರೋದು ಅವ್ರೇನು ಕೂಲಿ ಮಾಡ್ತಾರೆ ಸರ್. ಇದು ಚಾರ್ಜ್ ಜಾಸ್ತಿ ಐತೆ. ಯಾಕಂದರೆ ಕೊಳ್ತಿದ್ದೇ ಜಾಸ್ತಿ ಆಗ್ಯಾವ, ಇದ್ದಿದ್ದಕ್ಕಿಂತ ಕೊಳ್ತಿದ್ದೇ ಜಾಸ್ತಿ ಆಗ್ಯಾವ. ಅದಕ್ಕೆ ಈ ಥರ ಆಯ್ತು ಸರ್. ಏನು ಮಾಡಿರಿ ಉಳ್ಳಾಗಡ್ಡಿ ಕೊಳ್ತಾವ ಅಂದ್ರಲ್ಲ? ಆಯಿತು, ಇನ್ನು ರೂಟ್ ರೋಡ್ ಇದೆ ಸರ್, ಟ್ಯಾಕ್ಟ್ರಲಿಂದ ರೂಟ್ ರೋಡ್ ಇದೆ. ಯಾಕಂತಂದರೆ ಇವಾಗ ಅದು ಬೆಂಬಲ ಬೆಳೆ ಅವರು ತೆಗಿವಲ್ರು. ಸುಮ್ಮನೆ ಅದು ಪೇಪರ್ನಲ್ಲೊಂದೇ ನೋಡಬೇಕು, ನಾವು ಆ ಮಾಲಿಗೆ ಈ ಮಾಲಿಗೆ ಬೆಂಬಲ ಬೆಲೆ ಕೊಟ್ಟಿದ್ದೀವಿ ಅಂತ. ಅದು ಹೆಸರಿಗೂ ಅಷ್ಟೇ ಸೀಮಿತ ಆಗ್ಯದ. ಅವರು ಯಾವ ಸರ್ಕಾರ ಬಂದರೂ ಕೂಡ ಬೆಂಬಲ ಬೆಲೆ ತೆಗೆಯೋದಿಲ್ಲ. ಈಗ ಹೋದ ಸಾರಿ ಎಷ್ಟಿತ್ತು ರೀ ರೇಟ್? ಈಗ ಹೆಂಗೆ ಈ ಸಾರಿ ಎಷ್ಟಾಗುತ್ತೆ? ಹೋದ ಸರಿ 3,000ರಿಂದ 4,000 ಇತ್ತು ಸರ್. ಈ ವರ್ಷ 800ರಿಂದ 900 ಲಾಸ್ಟ್ ಟಾಪ್. ಮತ್ತೆ ಹೌದು ಸರ್. ಈಗ 80,000 70,000 ಖರ್ಚು ಮಾಡಿರಿ, ಹೊಲ್ದಾಗ ಹಂಗೆ ಬಿಟ್ರಿ ನೀವು ಬೆಳೆ? ಹಂಗೆ ಬೆಳೆಬಿಟ್ಟು ಸರ್. ಯಾಕಂದರೆ ಅದು ನಾವು ಕಿತ್ಕೊಂಡು ಹೋಗಿ ಅದು ಇದು ಕೂಡ ಬರವಲ್ದು, ಕೂಲಿಯವ್ರ ಚಾರ್ಜ್ ಕೂಡ ಬರವಲ್ದು. ಇನ್ನು ಬಂಡವಾಳ ಬೇಡ, ಚಾರ್ಜ್ ಕೂಡ ಬರವಲ್ದು ಕೂಲಿಯವ್ರದ್ದು. ಅದಕ್ಕೆ ಬಿಟ್ಟಿವಿ ಸರ್. ಈಗ ಇದ್ರಾಗ್ರಿ ಯಾವುದು ಮಾರ್ಕೆಟ್ನಾಗ ಏನು ಹೇಳ್ತಾರೆ ಅವರು ರೇಟ್ ಕುಸ್ತಿರೋದಕ್ಕೆ? ಇಲ್ಲ, ನಾವೇನು ಮಾಡಂದ್ರೆ ಅದು ಮೇಲೆ ಎಕ್ಸ್ಪೋರ್ಟ್ ಇಲ್ಲ ಉಳ್ಳಾಗಡ್ಡೆಗೆ. ಆಗ ಇದು ಅದಕ್ಕೆ ಮಾಲ್ ಜಾಸ್ತಿ ಐತೆ ಅಂತಾರೆ. ಈಗ ದನ ಬಿಟ್ರಿ ಅಂತ ನೀವು? ಹಾಂ, ದನ ಆಯಿತು, ಕುರಿ ಬಿಡೋದು, ದನ ಬಿಡೋದು ಅಷ್ಟೇ. ಇನ್ನು ರೂಟ್ ರೋಡೋದು ಅಷ್ಟೇ ಸರ್. ಲಾಸ್ ದೊಡ್ಡ ಲಾಸ್ ಸರ್. ಈಗ ಸರ್ಕಾರಕ್ಕೆ ಏನು ಕೇಳ್ತೀರಿ? ಸರ್ಕಾರಕ್ಕೆ ಹಿಂಗೆ ರೈತರು ಇದು ಮಾಡೋ ಬೆಂಬಲ ಬೆಲೆ ತೆಗಿಬೇಕಂತ ಸರ್. ಪರಿಹಾರ ಕೊಡ್ಬೇಕು ಸರ್. ಎಕರೆಗೆ 50,000 ಕೊಡ್ಬೇಕು. ನಿಮ್ಮ ಹೆಸರು? ವೀರೇಶ್ ಸರ್.